ಇವತ್ತೇನಪ್ಪ ಅಂದರೆ ನಿನ್ನೆ ಕೆಮಿಸ್ಟ್ರಿ ಒಂದು ಇಂಟ್ರೊಡಕ್ಷನ್ ಚಾಪ್ಟರ್ ನಾನು ಕೊಟ್ಟಿದ್ದೆ ಕಾರ್ಬನ್ ಬಗ್ಗೆ. ಇವತ್ತು ಬಯಾಲಜಿ. ಹೌದಾ, ನಾನು ಹೇಳಿದ್ದೀನಿ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಸೈಮಲ್ಟೇನಿಯಸ್ಲಿ ಏನು ಮಾಡ್ತೀನಿ ಅಂದರೆ ಅದನ್ನ ಒಂದೊಂದು ಅಟ್ಲೀಸ್ಟ್ ಆದರೂ ಒಂದೊಂದು ಕ್ಲಾಸ್ಗಳನ್ನ ಹಾಕ್ತಾನೆ ಅಂತ ಹೇಳಿದ್ದೆ. ಆದರೆ ಒಂದು ಸ್ವಲ್ಪ ಇಲ್ಲಿ ಮಳೆ ಹೆಚ್ಚಾಗ್ತಾ ಇದೆ, ಬರ ಪರಿಸ್ಥಿತಿ. ನಮ್ಮವರ ಕೆಲವರು ಮನೆಗಳೇನಾಗಿದೆ ಅಂದರೆ ಮುಳು ಹೋಗಿದ್ದಾವ, ಮಳೆಯಲ್ಲಿ ತೊಯ್ತಾ ಸ್ವಲ್ಪ ಸೈನಸ್ ಇದೆ. ಅದಕ್ಕೆ ನಾನು ಕ್ಲಾಸ್ ಒಂದು ಸ್ವಲ್ಪ ಡಿಲೇ ಮಾಡಿದೆ. ನಿನ್ನೆ ಮಾಡಬೇಕಾಗಿತ್ತು, ನಿನ್ನೆ ಸಂಜೆ ಮಾಡಿ ಮುಂಜಾನೆ ಅಪ್ಲೋಡ್ ಮಾಡಬೇಕಾಗಿತ್ತು, ಆದರೆ ಆಗಲಿಲ್ಲ. ಓಕೆ, ಈಗ ಅಪ್ಲೋಡ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಕ್ಲಾಸನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಇವತ್ತು ನಾವು ಸ್ಟಾರ್ಟ್ ಮಾಡುತ್ತಿರುವಂಥ ಚಾಪ್ಟರ್ ಫಸ್ಟ್ PUC ಫಸ್ಟ್ ಚಾಪ್ಟರ್, ದಟ್ಸ್ ದ ಲಿವಿಂಗ್ ವರ್ಲ್ಡ್. ಯಾವುದು? ದ ಲಿವಿಂಗ್ ವರ್ಲ್ಡ್. ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರು. ಹೌದಾ, ಇವು ಆಲ್ರೆಡಿ ಡಿಸ್ಕಸ್ಡ್ ಇನ್ 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್ ಆ್ಯಂಡ್ 10th ಸ್ಟ್ಯಾಂಡರ್ಡ್. ಲಾಸ್ಟ್ ಕ್ಲಾಸಲ್ಲಿ ಒಂದು ವಿಷಯ ಹೇಳೋದು ಮರ್ತೋಯ್ತು ನನಗೆ. ಯಾಕಂದರೆ ನಾನು ಕೆಮಿಸ್ಟ್ರಿಯನ್ನು ಹೇಳಬೇಕಾದ್ರೆ ನಾನು ಕೆಮಿಕಲ್ ರಿಯಾಕ್ಷನ್ಸ್ ಅನ್ನು ಬರಿತಾ ಹೋಗ್ತೀನಿ ಅಥವಾ ಫಾರ್ಮುಲಾಸ್ ಅನ್ನು ಬರಿತಾ ಹೋಗ್ತೀನಿ. ಹೌದಾ, ನೀವು ಇದಕ್ಕೆ ಬಿಗಿನರ್ಸ್ ಇರೋದ್ರಿಂದ, ಕನ್ನಡ ಮೀಡಿಯಂನಿಂದ ಸೈನ್ಸಿಗೆ ಜಾಯ್ನ್ ಆಗ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತಾವೆ ಈ ವಿಷಯಗಳು. ಈ ವಿಷಯಗಳು ಏನು ಕಾಂಪ್ಲಿಕೇಟ್ ಆಗ್ತಾವ ಅಂತ ಅನಿಸ್ತಾವಲ್ಲ, ಅಂಥವುಗಳನ್ನ ಫಾರ್ಮುಲಾ ಇರಲಿ ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಇರಲಿ, ನಾನು ಪಾಠ ಹೇಳಬೇಕಾದ್ರೆ ಅಥವಾ ನೀವು ಈ ವಿಡಿಯೋನ ಯಾವಾಗ ನೋಡ್ತಿರ್ತಿರಲ್ಲ ಅಂತಹ ವೇಳೆಯಲ್ಲಿ ನೋಟ್ ಡೌನ್ ಮಾಡಿಕೊಂಡು ಆದಷ್ಟು ಅವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥ ಕೆಲಸ ಮಾಡಿ. ಇನ್ನು ಯಾರು ಡಾಕ್ಟರ್ ಆಗ್ಬೇಕಂತ ಇದ್ದೀರಾ, BAMS ಜಾಯ್ನ್ ಆಗ್ತಾ ಇದ್ದೀರಾ, BSc CBZ ತಗೋಬೇಕಂತ ಇದ್ದೀರಾ, ಕನಸುಗಳು ಅದ್ರ ಆ ಸ್ಟ್ರೀಮಲ್ಲಿ ನಿಮ್ಮ ಕನಸುಗಳಿದಾವಲ್ಲ ಅಂಥವ್ರು, ಹೌದಾ, ಬಯಾಲಜಿಯನ್ನು ಭಾಳ ಥರವಾಗಿ ಓದಬೇಕು ಅಂತ ಅನ್ಕೊಂಡವರು ಬಯಾಲಜಿ ಏನಪ್ಪಾ ಅಂದರೆ ಬಯಾಲಜಿಯಲ್ಲಿ ಬರುವಂಥ ಹಲವಾರು ವರ್ಡ್ಗಳು ಗ್ರೀಕ್ ಮತ್ತು ಲ್ಯಾಟಿನ್ ಇಂದ ಬಂದಿರ್ತಾವೆ. ಮ್ಯಾಕ್ಸಿಮಮ್ ವರ್ಡ್ಸ್ ಆರ್ ಕೇಮ್ ಫ್ರಮ್ ಗ್ರೀಕ್ ಅಂಡ್ ಲ್ಯಾಟಿನ್. ಯಾಕಂದ್ರೆ ಗ್ರೀಕ್ ಮತ್ತು ಲ್ಯಾಟಿನ್ ಏನಪ್ಪಾ ಅಂದ್ರೆ ಜ್ಞಾನದ ತೊಟ್ಟಿಲು ಅಂತ ಕರಿತೀವಿ. ಹೌದಾ, ಜಗತ್ತಿನ ಎಲ್ಲಾ ಭಾಷೆಗಳನ್ನ ಬಳಸೋದಕ್ಕಿಂತಲೂ ಎಲ್ಲರೂ ಯೂಸ್ ಮಾಡುವಂತ ಒಂದು ಭಾಷೆನ ಹಾಕೊಂಡು ಬಳಸಿದ್ದಾದ್ರೆ ಉತ್ತಮ. ಯಾಕಂದ್ರೆ ಅದರಲ್ಲೇ ಹೆಚ್ಚು ರಿಸರ್ಚ್ ಆಗಿದೆ. ಹೌದಾ, ಗ್ರೀಕ್ ಮತ್ತು ಲ್ಯಾಟಿನ್ ಅಲ್ಲಿ. ಅದಕ್ಕೆ ಬಯಾಲಜಿಕಲ್ ವರ್ಡ್ಸ್ ಒಂದು ಸ್ವಲ್ಪ ಡಿಫಿಕಲ್ಟ್ ವರ್ಡ್ಸ್ ಇರ್ತಾವ. ನೀವು ಈಗಾಗಲೇ ಅದಕ್ಕೆ ಪರಿಚಯಸ್ತಿದ್ದೀರಾ. ಪ್ರೊಕ್ಯಾರಿಯೋಟು, ಯೂಕ್ಯಾರಿಯೋಟು. ಪ್ರೊ ರೆಫರ್ಸ್ ಟು ಫಾಲ್ಸ್, ಯು ರೆಫರ್ಸ್ ಟು ಟ್ರೂ. ಹೌದಾ, ಈ ರೀತಿಯಾಗಿ ಪ್ರೊಕ್ಯಾರಿಯೋಟ್, ಯೂಕ್ಯಾರಿಯೋಟ್. ಹೌದಾ, ಇಂತಹ ವರ್ಡ್ಗಳೆಲ್ಲ ಏನಪ್ಪಾ ಅಂದ್ರೆ ಹೆಚ್ಚು ಗ್ರೀಕ್ ಮತ್ತು ಲ್ಯಾಟಿನ್ ಇಂದ ಬಂದಿರ್ತಾವ. ಇವು ಪ್ರೊನೌನ್ಸ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಡಿಫಿಕಲ್ಟಿ ಆಗ್ತಾವ. ಬಯಾಲಜಿಯಲ್ಲಿ ತುಂಬಾ ಹೆಚ್ಚು ಬರ್ತಾವ. ಅದಕ್ಕೆ ಅವುಗಳನ್ನ ನೋಟ್ ಡೌನ್ ಮಾಡ್ಕೊಂಡು ಅವುಗಳನ್ನ ಪ್ರೊನೌನ್ಸ್ ಮಾಡೋದು ಹೇಗೆ, ಅದರ ಅರ್ಥ ಏನು. ಯಾಕಂದ್ರೆ ಸ್ಪ್ಲಿಟ್ ಮಾಡಿ ಅವುಗಳನ್ನ ನಾವು ಓದ್ತೀವಿ. ಸ್ಪ್ಲಿಟ್ ಮಾಡಿ ಓದ್ತೀವಿ, ಅದಕ್ಕೆ ಮೀನಿಂಗ್ ಇದೆ. ಹೌದಾ, ನಾನು ಹೇಳಿದ್ನಲ್ಲ ಪ್ರೊಕ್ಯಾರಿಯೋಟ್, ವಾಟ್ ಎವರ್ ದ ಸೆಲ್ not made up of a nuclear membrane. Nucleus is not made up of a nuclear membrane. And whatever the cell, nucleus made up of a nuclear membrane, it is called as a true nucleus. True nucleus means eukaryote. ಓಕೆ, ಆ ರೀತಿಯಾಗಿ ಅವುಗಳನ್ನು ಒಂದು ಸ್ವಲ್ಪ ನೆನ್ಪಿಡುವಂಥ ಕೆಲಸ ಮಾಡ್ರಿ. ಹಂಗಾರೆ ಹೆಚ್ಚು ವೇಳೆಯನ್ನ ವ್ಯಯ ಮಾಡದೆ ನಾವೇನು ಮಾಡೋಣ ಅಂದ್ರೆ ದ ಲಿವಿಂಗ್ ವರ್ಲ್ಡ್ ಸ್ಟಾರ್ಟ್ ಮಾಡೋಣ. ಹೌದಾ, ಬಹಳ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಚಾಪ್ಟರು ನಿಮ್ಮ ಫ್ಯೂಚರ್ ದೃಷ್ಟಿಯಿಂದನೂ. ಅದಕ್ಕೆ ಇವುಗಳನ್ನು ಒಂದು ಸ್ವಲ್ಪ ಡೆಪ್ತಿಂದಾನೇ ಹೋಗೋಣ. ನೀವು ಆಲ್ರೆಡಿ ಏನು ಸ್ಟಡಿ ಮಾಡಿದ್ದೀರಪ್ಪ ಅಂದರೆ 10th ಸ್ಟ್ಯಾಂಡರ್ಡಲ್ಲಿ ಜೀವ ವೈವಿಧ್ಯತೆಯ ತಾಣಗಳು ಯಾವುದು, ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು. ಮಲ್ಟಿಪಲ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇತ್ತು. ಏನಪ್ಪ, ಅರಣ್ಯಗಳು, ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು, ಫಾರೆಸ್ಟ್. ಬಟ್ ನಾಟ್ ಓನ್ಲಿ ಫಾರೆಸ್ಟ್, ದ ಲಿವಿಂಗ್ ಬೀಯಿಂಗ್ಸ್ ಆರ್ ಪ್ರೆಸೆಂಟ್ ಇನ್ ಕೋಲ್ಡ್ ಮೌಂಟೇನ್ಸ್. ವೇರ್ ದೇ ಆರ್ ಪ್ರೆಸೆಂಟ್ ಇನ್ ಕೋಲ್ಡ್ ಮೌಂಟೇನ್ಸ್. ಅತ್ಯಂತ ತಂಪಾದ ಎತ್ತರದ ಪ್ರದೇಶಗಳಲ್ಲೂ ನಮಗೆ ಜೀವಿಗಳು ನೋಡ್ಲಿಕ್ಕೆ ಸಿಗ್ತಾವೆ. ಬದುಕಲಿಕ್ಕೆ ಅನ್ಫೇವರಬಲ್ ಕಂಡೀಷನ್ ಇದೆ. Okay, but living organisms are present there. Deciduous forests, then oceans, then fresh water, lakes, deserts, hot of springs. ಹೌದಾ, ಬಿಸಿ ನೀರಿನ ಬುಗ್ಗೆಗಳು ಅಂತ ಅಭ್ಯಾಸ ಮಾಡಿದ್ವಿ. ಅಲ್ಲಿ ಜೀವಿಗಳು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ನೀರಿನ ತಾಪಮಾನ ತುಂಬ ಹೆಚ್ಚಿರ್ತದೆ. ಆದರೂ ಅಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು ವಾಸಿಸ್ತಾವ ಅಂತ ನಾನು ಕ್ಲಾಸ್ ಹೇಳ್ಬೇಕಾದ್ರೆ ನಿಮ್ಗೆ ಹೇಳಿದ್ವಿ. ಹಾಗಾದ್ರೆ ಇಂಥ ಎಲ್ಲಾ ಕ್ರಿಟಿಕಲ್ ಕಂಡೀಷನ್ಸ್ ಅಲ್ಲಿ ಜೀವಿಗಳು ಉಳಿಬೇಕಾದ್ರೆ ತಮ್ಮದೇ ದೇಹದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ಪರಿಸರಕ್ಕೆ ಹೊಂದಿಕೊಂಡು ಬದುಕ್ತಿರ್ತಾವ. ಆಮೇಲೆ ಪ್ರತಿಯೊಂದು ಜೀವಿನೂ ನಮ್ಮ ಪರಿಸರದಲ್ಲಿ ಏನಪ್ಪಾ ಅಂದ್ರೆ ಅತ್ಯಂತ ಮುಖ್ಯವಾದ ಜೀವಿ ಅಂತ ಹೇಳಿದ್ದೀನಿ. ಆಹಾರ ಸರಪಳಿ, ಆಹಾರ ಜಾಲವನ್ನು ಹೇಳ್ಬೇಕಾದ್ರೆ ಪ್ರತಿಯೊಂದು ಜೀವಿ ತನ್ನದೇ ಆದ ಮುಖ್ಯ ಪಾತ್ರವನ್ನು, ಪರಿಸರದಲ್ಲಿರುವಂತಹ ಸಮತೋಲನವನ್ನು ಕಾಪಾಡಲಿಕ್ಕೆ ತನ್ನದೇ ಆದ ಪಾತ್ರವನ್ನು ನಿರ್ವಹಿಸ್ತದ ಅಂತ ಹೇಳಿದ್ದೀನಿ. ಹಾಗಾದ್ರೆ ಈ ಎಲ್ಲಾ ಕಂಡೀಷನ್ಸ್ ಗಳಲ್ಲಿ ಎಲ್ಲಿ ಕೋಲ್ಡ್ ಮೌಂಟೇನ್ಸ್, ಡೆಸಿಡಸ್ ಫಾರೆಸ್ಟ್, ಓಷನ್ಸ್, ಫ್ರೆಶ್ ವಾಟರ್, ಲೇಕ್ಸ್, ಡೆಸರ್ಟ್ಸ್ ಅಂಡ್ ಹಾಟ್ ಆಫ್ ಸ್ಪ್ರಿಂಗ್ಸ್ ಗಳಲ್ಲೂ these are not favorable conditions to lead a life in those places for organisms, but organisms lead a life in those places. Means they change their body themselves to survive in that condition. That's why a living word, discussing a living word, it's a very interesting and amazing thing.
very interesting thing and amazing thing. That's why first of all we starts with what is the difference between living and non-living. What is the difference between living and non-living? Today we are going to discuss first concept, living and non-living. Whatever the substance present on earth which exhibits the characteristics of growth, reproduction, response and stimuli, metabolism, like these characteristics, whatever the substance they are exhibiting or they are showing, those are called living. ಯಾವ ವಸ್ತುಗಳು ಭೂಮಿ ಮೇಲಿರುವಂತಹ ವಸ್ತುಗಳು ಬೆಳವಣಿಗೆ, ಸಂತಾನೋತ್ಪತ್ತಿ, ಆಮೇಲೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಇಂತಹ ಕೆಲವು ಲಕ್ಷಣಗಳನ್ನು ತೋರ್ಪಡಿಸ್ತಾವ, ಅಂತಹವುಗಳನ್ನ ನಾವು ಸಜೀವಿಗಳನ್ನು ಕರಿತೀವಿ. ಇಂತಹ ಲಕ್ಷಣಗಳನ್ನು ತೋರ್ಪಡಿಸದೇ ಇರುವಂತಹ ವಸ್ತುಗಳನ್ನ ನಾವೇನ್ ಕರಿತೀವಿ ಅಂದ್ರೆ ನಾನ್ ಲಿವಿಂಗ್ ಅಂತ ಕರಿತೀವಿ. ಹಾಗಾದ್ರೆ ಲಿವಿಂಗ್ ನಾವು ಒಂದಷ್ಟು ಏನೋ ಪ್ಲಾಂಟ್ಸ್ ಅಂಡ್ ಎನಿಮಲ್ಸ್ ಅಂತ ಎಕ್ಸಾಂಪಲ್ಸ್ ಕೊಡ್ಬೋದು. ಆಮೇಲೆ ನಾನ್ ಲಿವಿಂಗ್ ನಾವೇನ್ ಮಾಡ್ಬೋದು ಅಂದ್ರೆ ನಮ್ಮ ಸುತ್ತಮುತ್ತಲು ಕಾಣುವಂತ ಪೆನ್, ಪೇಪರ್, ಟೇಬಲ್, ಡೆಸ್ಕ್ ಇಂಥವುಗಳನ್ನೆಲ್ಲ ಏನ್ ಮಾಡ್ಬೋದು ಅಂದ್ರೆ ಎಕ್ಸಾಂಪಲ್ಸ್ ಆಗಿ ತೆಗೆದುಕೊಳ್ಬೋದು. They are discussing living, but that's a very important. What is a living? What is a non-living? Whatever the substance exhibiting the characteristic of growth, response and stimuli, metabolism, like these characters, whatever the organisms they are showing, those are called as a living. Those are called as a living. Okay. Next, now we are going to discuss another thing in this one. Whatever the living organisms are there, those living organisms are classified into according to their body. According to their body. Some organisms are made up of single cell. Those are called unicellular. Those are called as a unicellular. And whatever the organisms, developed organisms, ಬೆಳವಣಿಗೆ ಹೊಂದಿದಂತಹ ಜೀವಿಗಳು, they show a characteristic or they exhibits what? Multicellular. ಕೆಲವು ಜೀವಿಗಳು ಏನಪ್ಪಾ ಅಂದ್ರೆ ಏಕಕೋಶೀಯವಾಗಿದಾವ, ಇನ್ನು ಕೆಲವು ಜೀವಿಗಳು ಏನಿದೆ ಬಹುಕೋಶೀಯವಾಗಿದಾವ. ಯಾವ ಜೀವಿಗಳ ದೇಹ ಒಂದೇ ಒಂದು ಕೋಶದಿಂದ ಆಗಿದೆ, whatever the organism's body is made up of a single cell, it is called a unicellular. Whatever the organism's body is made up of multi cells, several cells, those are called as a multicellular organisms. Then unicellular organism example, which one? Bacteria. Bacteria, amoeba, some bacteria, not all bacteria, some bacteria, amoeba, paramecium, euglena, these are all examples for unicellular organisms. Then multicellular examples, whatever the organisms, plants and animals, developed plants and all plants and animals are, maximum all plants and animals are multicellular organisms. All plants and animals are multicellular organisms. Okay, first what we discussed in this chapter, what are the conditions living organisms they lead a life. Then what is a living, what is a non-living. Then after what we discussed about unicellular and multicellular. Now another very important thing we are going to discuss, what is that means, we already discussed in 8th, 9th standard, that's a prokaryotes and eukaryotes. What we discussed already about prokaryotes and eukaryotes. Prokaryotes and eukaryotes classified based on their cell. Prokaryotes and eukaryotes are classified on the basis of their cell. For example, this is a cell. Okay, whatever the plant cell or animal, whichever take. Okay, then this is a nucleus. That nucleus bounded with the nuclear membrane. If it's bounded with the nuclear membrane, then it's called as a eukaryote. And whatever the cells, the nucleus is not bounded with the nuclear membrane, that's called as a prokaryote. Prokaryotes are lower organisms and eukaryotes are higher organisms. ಹೌದಾ, ಪ್ರೋಕ್ಯಾರಿಯೋಟ್ಗಳು ಕೆಳಮಟ್ಟದ ಜೀವಿಗಳು, ಯೂಕ್ಯಾರಿಯೋಟ್ಗಳು ಮೇಲ್ಮಟ್ಟದ ಜೀವಿಗಳು. ಹಾಗಾದ್ರೆ ನಾವೇನ್ ಮಾಡೋಣ ಅಂದ್ರೆ ಕೇವಲ ಇದೊಂದೇ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಇಟ್ಕೊಂಡು ಪ್ರೋಕ್ಯಾರಿಯೋಟ್ಸ್ ಮತ್ತು ಯೂಕ್ಯಾರಿಯೋಟ್ಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡೋದು ಬೇಡ. ನಾವು ಬೇರೆ ಆಂಗಲ್ ಅಲ್ಲಿ ಏನ್ ಮಾಡೋಣ ಅಂದ್ರೆ ಅವುಗಳನ್ನ ಪ್ರೋಕ್ಯಾರಿಯೋಟ್ಸ್ ಮತ್ತು ಯೂಕ್ಯಾರಿಯೋಟ್ಸ್ ಗಾಗಿ ಡಿಫ್ರೆನ್ಶಿಯೇಟ್ ಮಾಡೋಣ. ಹೌದಾ, ಫಸ್ಟ್ ಪ್ರೋಕ್ಯಾರಿಯೋಟ್ಸ್, ದೆನ್ ಯೂಕ್ಯಾರಿಯೋಟ್ಸ್. ನಾನು ಆಲ್ರೆಡಿ ಹೇಳಿದೆ, pro refers to previous.
Okay, these are organisms which are not well developed. Carrion nucleus. Carrion refers to nucleus. Pro refers to previous or false. Previous or false. Then U refers to true. U refers to true. ನಿಜವಾದ ನ್ಯೂಕ್ಲಿಯಸ್ ಅನ್ನು ಹೊಂದಿದಂತಹ ಜೀವಿಗಳು. Carrion, here also nucleus. Carrion nucleus. ನಾವು ಸ್ಪ್ಲಿಟ್ ಮಾಡಿ ಗ್ರೀಕ್ ಮತ್ತು ಲ್ಯಾಟಿನ್ ಇಂದ ಬಂದಂತಹ ಶಬ್ದಗಳನ್ನು ಸ್ಪ್ಲಿಟ್ ಮಾಡಿ ಓದ್ತೀವಿ, ಅವುಗಳನ್ನು ಅರ್ಥ ಮಾಡ್ಕೊಂಡು ಓದಬೇಕು ಅಂತ ನಾನು ಹೇಳಿದೆ. ಹೌದಾ? ಹಾಗಾದ್ರೆ ಪ್ರೊಕ್ಯಾರಿಯೋಟ್ಸ್, ಯೂಕ್ಯಾರಿಯೋಟ್ಸ್. ಹೌದಾ? ಫಾಲ್ಸ್ ನ್ಯೂಕ್ಲಿಯಸ್, ಟ್ರೂ ನ್ಯೂಕ್ಲಿಯಸ್. Okay, then whatever the cells, nucleus is bounded with nuclear membrane. Bounded with nuclear membrane. Okay, nuclear membrane. Those are called as eukaryotes. Means prokaryotes are non-bounded nuclear membrane cells. Okay, in eukaryotes, bounded with nuclear membrane. Bounded with nuclear membrane. That's why these are eukaryotes. Prokaryotes, whatever the cells are there. ಹೌದಾ? ಪ್ರೊಕ್ಯಾರಿಯೋಟ್ ಜೀವಕೋಶಗಳಿಂದಾವ. ಆ ಜೀವಕೋಶಗಳಲ್ಲಿ ರೈಬೋಸೋಮ್ ಇರ್ತದೆ, ಆದ್ರೆ ತುಂಬಾ ಚಿಕ್ಕದಿರ್ತದೆ. ಸ್ಮಾಲ್ ರೈಬೋಸೋಮ್. Then in eukaryotes, ribosome sizes are enlarged. ಹೌದಾ? ದೊಡ್ಡದಾದಂತಹ ರೈಬೋಸೋಮ್ಗಳನ್ನ ನಾವು ಎಲ್ಲಿ ನೋಡ್ತೀವಿ? ಯೂಕ್ಯಾರಿಯೋಟ್. The size of the ribosomes are big. Are what? Enlarged ribosomes. Where? In eukaryotes. ಹೌದಾ? ರೈಬೋಸೋಮ್ಗಳು ಚಿಕ್ಕದಾಗಿರ್ತಾವ, ರೈಬೋಸೋಮ್ಗಳು ಇರ್ತಾವ ದೊಡ್ಡದಾಗಿರ್ತಾವ. ಆಮೇಲೆ ಏನಪ್ಪಾ ಅಂದ್ರೆ ಸೆಲ್ ಆರ್ಗನಲ್ಸ್ ಏನಪ್ಪಾ ಅಂದ್ರೆ ಕೋಶದ ಕಣದಂಗಗಳು ಅಂತ ಕರಿತೀವಿ. ಹೌದಾ? ಕಣದಂಗಗಳಾದಂತಹ ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ಪೊರೆ ಸಹಿತ ಕಣದಂಗಗಳು ಮತ್ತು ಪೊರೆ ರಹಿತ ಕಣದಂಗಗಳು ಅಂತ ಮಾಡ್ತೀವಲ್ಲ. ಕಣದಂಗಗಳು ಇದು ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂತಹ ರಚನೆಗಳು ಏನಪ್ಪಾ ಅಂದ್ರೆ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಕಂಡು ಬರುವುದಿಲ್ಲ. ಓಕೆ, ಇನ್ ಪ್ರೊಕ್ಯಾರಿಯೋಟ್ಸ್ ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ದೆನ್ endoplasmic reticulum, like these organelles are absent. And these all organelles are present in where? Eukaryotes. These organelles are present in where? Eukaryotes. One pair of chromosomes are present in prokaryotes. Multiple pair of chromosomes are present in eukaryotes. ಹೌದಾ? ಕ್ರೋಮೋಸೋಮ್ಗಳ ಸಂಖ್ಯೆ ತುಂಬಾ ಕಡಿಮೆ ಇರ್ತದೆ, ಅಥವಾ ಒಂದೇ ಜೊತೆ ಅಥವಾ ಒಂದಿರ್ತದೆ. ಆದ್ರೆ ಇಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಹಲವಾರು ಜೊತೆಯಲ್ಲಿ ಕ್ರೋಮೋಸೋಮ್ಗಳು ಇರ್ತವೆ. ಎಲ್ಲಿ? ಯೂಕ್ಯಾರಿಯೋಟ್ಸ್ ಅಲ್ಲಿ. ಅದಕ್ಕೆ ಪ್ರೊಕ್ಯಾರಿಯೋಟ್ಗಳನ್ನ ಆದಿಜೀವಿಗಳು ಅಥವಾ ಭೂಮಿ ಮೇಲೆ ಹುಟ್ಟಿದಂತ ಮೊದಲ ಜೀವಿಗಳು ಅಂತ ತೆಗೆದುಕೊಳ್ತೀವಿ. ಆಮೇಲೆ ಈ ಪ್ರೊಕ್ಯಾರಿಯೋಟ್ಗಳಿಂದನೇ ಬೆಳವಣಿಗೆ ಹೊಂದಿದ್ದು. ಯಾಕಂದ್ರೆ ಜೀವ ವಿಕಾಸದಲ್ಲಿ ಎವಲ್ಯೂಷನ್ ಥಿಯರಿ, ಹೌದಾ, ಹೇಗೆ ಜೀವಿಗಳು ಬದಲಾದವು ಅನ್ನೋದನ್ನ ಏನ್ ತಿಳಿಸ್ಕೊಡ್ತಾವ ಅಂದ್ರೆ ಪ್ರೊಕ್ಯಾರಿಯೋಟ್ಸ್ ಮತ್ತು ಯೂಕ್ಯಾರಿಯೋಟ್ಸ್. ಕೇವಲ ನ್ಯೂಕ್ಲಿಯಸ್ಗೆ ನ್ಯೂಕ್ಲಿಯರ್ ಪೊರೆ ಇರ್ದಿದ್ರೆ ಅದು ಪ್ರೊಕ್ಯಾರಿಯೋಟ್, ಇದ್ರೆ ಅದು ಯೂಕ್ಯಾರಿಯೋಟ್. ಹಾಗಾದ್ರೆ ಫಸ್ಟ್ ಆಫ್ ಆಲ್ ನಾವೇನ್ ಡಿಸ್ಕಸ್ ಮಾಡಿದ್ವಿ ಚಾಪ್ಟರ್ಲಿ? living and non-living. After that we discussed unicellular and multicellular organism. After that we discussed about prokaryotes and eukaryotes. Now we are going to discuss what are living organisms. Then whatever the organism shows the characteristic of growth, response and stimuli, metabolism, like these characteristics, those are called as a living organism. Okay, then now we are going to discuss some characteristics of living organism. What we are going to discuss? What is a living organism? You discussed. Whatever the organism shows the characteristic of growth, reproduction, metabolism, response to stimuli, those are all called as a living organisms. Then this growth, reproduction, one by one we have to discuss. Now we are going to discuss characteristics of living organisms. One by one we have to discuss. First of all we have to discuss about growth. What is a growth? In simple way,
What is the growth means? In simple way, whatever the organisms are living things, whatever the organisms are living things, increase in the body mass, increase in the body mass, it's called as a growth. It's called as a growth. Sometime with growth, development also termed as the same word. Biologically both are same, but when we go to psychological study, growth and development, these words are different. ಹೌದಾ? ನಾವು ಜನರಲ್ ಆಗಿ ಬೆಳವಣಿಗೆ ಮತ್ತು ಅಭಿವೃದ್ಧಿ ಎರಡು ಒಂದೇ ವರ್ಡ್ ಅಂತ ತಗೋತೀವಿ. ಆದ್ರೆ ಬಯಾಲಜಿಯಲ್ಲಿ ಹೌದು, ಬೆಳವಣಿಗೆ ಮತ್ತು ಅಭಿವೃದ್ಧಿ ಒಂದೇ ಟರ್ಮ್ ಆಗ್ತವ. ಆದ್ರೆ ಯಾವಾಗ ಮನೋವಿಜ್ಞಾನಕ್ಕೆ ಹೋಗ್ತೀವಿ, ಗ್ರೋತ್ ಇಸ್ ಡಿಫ್ರೆಂಟ್ ಅಂಡ್ ಡೆವಲಪ್ಮೆಂಟ್ ಇಸ್ ಡಿಫ್ರೆಂಟ್. ಓಕೆ, ಇನ್ ದೇರ್ ಸೈಕಾಲಜಿಕಲಿ ಗ್ರೋತ್ ಅಂದ್ರೆ ಏನಪ್ಪಾ ಅಂದ್ರೆ ವಾಟ್ ಎವರ್ ದ ಇನ್ಕ್ರೀಸ್ ಇನ್ ದ ಮಾಸ್ ಆಫ್ ದ ಬಾಡಿ, increase in the mass of the body only considered as a growth. But development, not only increase in the mass of the body, development of a brain, development of a nervous system also termed as a development. ಎರಡು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ವ್ಯಕ್ತಿ ಬೆಳೀತಾ ಇದ್ರೆ ಅದನ್ನ ನಾವು ಡೆವಲಪ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಬಯಾಲಜಿಕಲಿ ಎರಡು ಸೇಮ್, ಬಯಾಲಜಿಕಲ್ ವರ್ಡ್ ಅಲ್ಲಿ ಎರಡು ಏನಪ್ಪ ಸೇಮ್. ಅದನ್ನ ಈ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ, ನೀವು ಹೈಯರ್ ಕ್ಲಾಸಸ್ ಅಲ್ಲಿ ಮತ್ತೆ ಅಧ್ಯಯನ ಮಾಡ್ತೀರಾ. ಹಂಗಾದ್ರೆ ಗ್ರೋತ್, how growth occurs in organisms. First of all, for example, whenever I discussed unicellular organism like amoeba only increase in the mass of the body, that much only growth. But when we come to multicellular, ಯಾವಾಗ ನಾವು ಬಹುಕೋಶೀಯ ಜೀವಿಗಳು ಬರ್ತೀವಿ, ಬಹುಕೋಶೀಯ ಜೀವಿಗಳು ಹೆಂಗೆ ಬೆಳವಣಿಗೆ ಹೊಂದ್ತಾವಂದ್ರೆ ಸಿಂಗಲ್ ಸೆಲ್ ಟರ್ನ್ಸ್ ಇಂಟು ಡಬಲ್ ಸೆಲ್. A double cell turns into, again it is in the form of multiplication. ಒಂದು ಇದ್ದದ್ದು 2, 2 ಇದ್ದದ್ದು 4, 4 ಇದ್ದದ್ದು 8, 8 ಇದ್ದದ್ದು 16, in the form of multiplication. ಗುಣೋಪಾದಿಯಲ್ಲಿ ಜೀವಿಯ ದೇಹದಲ್ಲಿ ಜೀವಕೋಶಗಳು ಏನಾಗ್ತಾವ ಅಂದ್ರೆ ವಿಭಜನೆ ಹೊಂದ್ತಾ ಹೋಗ್ತಾವ. ಹೆಂಗ ಜೀವಕೋಶಗಳು ವಿಭಜನೆ ಹೊಂದ್ತಾವ, ಹಂಗ ಜೀವಿ ಬೆಳಿಲಿಕ್ಕೆ ಪ್ರಾರಂಭಿಸ್ತದೆ. ಹಂಗ ಜೀವಿ ಏನಾಗ್ತದೆ, ಬೆಳಿಲಿಕ್ಕೆ ಪ್ರಾರಂಭಿಸ್ತದೆ. That's why cell division is the main base. Cell division is the main characteristic ಲಕ್ಷಣ ಯಾವ್ದ್ರದ್ದು, ಬೆಳವಣಿಗೆ. ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಅಲ್ಲಿ ಸೆಲ್ ಡಿವಿಷನ್ ಆಗೋದಿಲ್ಲ, ಮೊದಲೇ ಹೇಳಿದೆ. ಇಟ್ಸ್ ಓನ್ಲಿ ಇನ್ಕ್ರೀಸ್ ಇನ್ ದ ಮಾಸ್ ಆಫ್ ದ ಬಾಡಿ. ಚಿಕ್ಕದು ಒಂದು ಅಮೀಬಾ ವಿತರಣ ಕ್ರಿಯೆಯ ಮೂಲಕ ಏನ್ ಮಾಡ್ತಂದ್ರೆ ರಿಪ್ರೊಡಕ್ಷನ್ ನಡೆಸ್ತದ. ವಿತರಣ ಕ್ರಿಯೆಯ ಮೂಲಕ ರಿಪ್ರೊಡಕ್ಷನ್ ನಡೆಸಿದ ನಂತರ ಹೌದಾ, ಅದರ ದೇಹ ಆಕಾರ ಮಾತ್ರ ದೊಡ್ಡದಾಗ್ತದ. ಅಮೀಬಾವನ್ನ ನಾವು ಅಮರಜೀವಿ ಅಂತ ಕರಿತೀವಿ. ಯಾಕಂದ್ರೆ ತನ್ನ ದೇಹ 1 ಇದ್ದದ್ದು 2, 2 ಇದ್ದದ್ದು 4, 4 ಇದ್ದದ್ದು 8 ಯಾವತ್ತು ಸಾಯದೇ ಇಲ್ಲ ಅದು. ಅದಕ್ಕೆ ಅದನ್ನು ಅಮರಜೀವಿ ಅಂತ ಕರಿತೀವಿ. ಅಲ್ಲಿ ಬೆಳವಣಿಗೆ ಅನ್ನೋದು ಒಂದೇ ಒಂದು ಕೋಶ ಇರೋದ್ರಿಂದ 1 ಇದ್ದದ್ದು 2 ಆಗ್ತದ ಅಂತ ಹೇಳಿಕ್ಕೆ ಆಗೋದು. ಓನ್ಲಿ ಸೈಜ್ ಇನ್ಕ್ರೀಸ್ ಆಗ್ತದೆ ಯಾವುದು, ಅಮೀಬಾ. ಆದ್ರೆ ಮಲ್ಟಿಸೆಲ್ಲರ್ ಆರ್ಗಾನಿಸಮ್ಸ್ ಅಲ್ಲಿ ಒಂದು ಜೀವಕೋಶ ಇದ್ದಿದ್ದು ಕೋಶ ವಿಭಜನೆಗೆ ಒಳಗಾಗಿ 1 ಇದ್ದದ್ದು 2, 2 ಇದ್ದಿದ್ದು 4, 4 ಇದ್ದದ್ದು 8. ಹೌದಾ, ಈ ರೀತಿಯಾಗಿ ಗುಣೋಪಾದಿಯಲ್ಲಿ ಹೌದಾ ಬೇಳೆಯನ್ನು ತೆಗೆದುಕೊಳ್ತಾವ. ನಿರ್ದಿಷ್ಟವಾದ ವೇಳೆಯೊಂದಿಗೆ ನಿರ್ದಿಷ್ಟವಾದ ಬೆಳವಣಿಗೆಯನ್ನು ಮಾಡ್ತಾವ ಅಂದ್ರೆ ತೋರ್ಪಡಿಸ್ತಾವ. ಅದಕ್ಕೆ ಗ್ರೋತ್ ಡಿಪೆಂಡ್ಸ್ ಆನ್ ಸೆಲ್ ಡಿವಿಷನ್ ಇನ್ ಮಲ್ಟಿಸೆಲ್ಲರ್ ಆರ್ಗಾನಿಸಮ್ ಅಂಡ್ ಸೆಲ್ ಡಿವಿಷನ್ ಆಲ್ಸೋ ರಿಪ್ಲೇಸಸ್ ಲಾಸ್ಟ್ ಸೆಲ್ಸ್. ಒಂದು ಜೀವಕೋಶ ಅಂತ ತಗೊಂಡಾಗ ಆ ಜೀವಕೋಶಕ್ಕೆ ತನ್ನದೇ ಆದ ಲೈಫ್ ಸ್ಪ್ಯಾನ್ ಇರ್ತದೆ. ಫಾರ್ ಎಕ್ಸಾಂಪಲ್ ನಾವು ಈಗಾಗಲೇ ಬ್ಲಡ್ ಅನ್ನು ಸ್ಟಡಿ ಮಾಡಿದೀವಿ 10th ಸ್ಟ್ಯಾಂಡರ್ಡ್ ಅಲ್ಲಿ. ಬ್ಲಡ್ ಅಲ್ಲಿರುವಂತಹ RBC ರೆಡ್ ಬ್ಲಡ್ ಸೆಲ್ಸ್, WBC ವೈಟ್ ಬ್ಲಡ್ ಸೆಲ್ಸ್ ಅಂಡ್ ಪ್ಲೇಟ್ಲೆಟ್ಸ್, ಇವುಗಳನ್ನ ತಗೊಂಡ್ರೆ ಇವುಗಳಿಗೆ ತಮ್ಮದೇ ಆದ ಲೈಫ್ ಸ್ಪ್ಯಾನ್ ಇದೆ. RBC 120 days, WBC 24 hours, ಹೀಗ ತಮ್ಮದೇ ಆದ ಲೈಫ್ ಸ್ಪ್ಯಾನ್ ಇದೆ. ಹಾಗಾದ್ರೆ ಇವೇನ್ ಸತ್ತಿರ್ತಾವಲ್ಲ, ಸತ್ತಂತಹ ಕೋಶಗಳನ್ನ ರಿಪ್ಲೇಸ್ ಮಾಡುವಂತ ಕೆಲಸ ಯಾವ್ದು ಮಾಡ್ತದ ಅಂದ್ರೆ ಸೆಲ್ ಡಿವಿಷನ್, ಕೋಶ ವಿಭಜನೆ, ಸೆಲ್ ಡಿವಿಷನ್. ಈ ಮೂಲಕನು ಹಂಗಾದ್ರೆ ಸತ್ತಂತ ಕೋಶಗಳು ಕ್ಷೀಣಿಸ್ಲಿಕ್ಕೆ ಪ್ರಾರಂಭಿಸಿದ್ರೆ ನಮ್ಮ ದೇಹ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಕೋಶ ವಿಭಜನೆ ನಮ್ಮ ದೇಹದ ಮಾಸ್ ಅಷ್ಟೇ ಹೆಚ್ಚು ಮಾಡ್ಲಿಕ್ಕೆ ಸಹಾಯ ಮಾಡೋದಿಲ್ಲ. ಯಾವ ಜೀವಕೋಶಗಳು ಸತ್ತಿರ್ತಾವಲ್ಲ ಅವುಗಳ ಲೈಫ್ ಸ್ಪ್ಯಾನ್ ಮುಗಿದ ನಂತರ ಅಂತಹ ಜೀವಕೋಶಗಳನ್ನು ಹೊಸದಾಗಿ ಹುಟ್ಟಿಸ್ಲಿಕ್ಕೂ ಕಾರಣ. ಯಾವುದು? ಸೆಲ್ ಡಿವಿಷನ್. Cell division. In some organism, in lower level of organism, cell division occurs at a least level. ಅತ್ಯಂತ ಕೆಳಮಟ್ಟದಲ್ಲಿ ಗುಣೋಪಾದಿಯಲ್ಲಿ ಸಾಕ್ತದೆ. ಇನ್ನು ಅತ್ಯಂತ ಬೆಳವಣಿಗೆ ಹೊಂದಿದಂತಹ ಜೀವಿಗಳಲ್ಲಿ,
For example, human beings, more than 300 trillions of cells are there in our body. Means daily how much they undergo division, and how much they produce, how much turns into waste, ಅನ್ಕೊಂಡು. ಅದಕ್ಕೆ ಏನಪ್ಪ ಅಂದರೆ ಗ್ರೋತ್ ಇಟ್ಸ್ a symbol of a living organism. It's a symbol of organism. With the time period, whatever the cells undergo a division and start to increase the mass of the body, it is called as a growth. Now we are going to discuss another characteristics of a living organism, that's a reproduction. ನಾನು ತುಂಬ ಶಾರ್ಟ್ ಆಗಿ ಹೇಳ್ತಾ ಹೋಗ್ತಾ ಇದ್ದೀನಿ, ಸ್ವಲ್ಪ ಇನ್ನೂ ಹೆಚ್ಚು ಎಕ್ಸ್ಪ್ಲನೇಷನ್ ಕೊಡಬೇಕೇನೋ. ಆದರೆ ಈ ಚಾಪ್ಟರ್ಲಿ ಇದಕ್ಕಿಂತ ಈಗ ಆಲ್ರೆಡಿ ಇದನ್ನೇನು ಬೆಳವಣಿಗೆ, ಸಂತಾನೋತ್ಪತ್ತಿ, ಆಮೇಲೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಆಮೇಲೆ ಚಯಾಪಚಯ ಕ್ರಿಯೆಗಳು, ಇಂಥವುಗಳನ್ನು ಆಲ್ರೆಡಿ ಅಭ್ಯಾಸ ಮಾಡಿದ್ದಾರೆ. ಅದಕ್ಕೆ ನಾನು ಹೆಚ್ಚುಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾ ಇಲ್ಲ. ಆದರೆ ಈ ಚಾಪ್ಟರ್ಲಿ ಏನಪ್ಪಾ ಅಂದರೆ ನೆಕ್ಸ್ಟ್ ಟೆಕ್ಸಾನಮಿಕ್ ಕ್ಯಾಟಗರೀಸ್ ಅಂತ ಬರ್ತಾವೆ. ಅಲ್ಲಿ ಮಾತ್ರ, ಯಾಕಂದ್ರೆ ನೀವು ಕೇವಲ ಅದನ್ನ ಕ್ಯಾಟಗರೀಸ್ ನೋಡಿದಿರ, ಅವುಗಳ ವಿವರಣೆಯನ್ನು ನೋಡಿದ್ರೆ ಅಲ್ಲಿ ಕ್ಲಿಯರ್ ಆಗಿ ವಿವರಿಸುವಂತ ಕೆಲಸ ಮಾಡ್ತೀವಿ. ಸರಿನಾ? ಹಾಗಾದ್ರೆ reproduction. Now we are going to discuss what? Reproduction. Okay. The capacity of a organism produce their own offsprings. The capacity of organisms to produce their own offsprings, whatever they are similar to them. ಹೌದಾ? ತಮ್ಮನ್ನೇ ಹೋಲುವಂತಹ ಜೀವಿಗಳನ್ನ ಉತ್ಪತ್ತಿ ಮಾಡುವಂತಹ ಪ್ರಕ್ರಿಯೆಗೆ ನಾವೇನ್ ಕೇಳ್ತೀವಿ? ಸಂತಾನೋತ್ಪತ್ತಿ ಅಂತ ಕೇಳ್ತೀವಿ. ಹಂಗಾರೆ ಇಂಗ್ಲಿಷ್ ದ ಕೆಪಾಸಿಟಿ ಆಫ್ ಆರ್ಗಾನಿಸಮ್ ಪ್ರೊಡ್ಯೂಸ್ their similar kind, it's called as a reproduction. It's called as a ತಮ್ಮನ್ನೇ ಹೋಲುವಂತ ಜೀವಿಗಳನ್ನ, ಆಫ್ಸ್ಪ್ರಿಂಗ್ ಗಳನ್ನ, ಮರಿ ಜೀವಿಗಳನ್ನ ಉಂಟು ಮಾಡುವಂತಹ ಪ್ರಕ್ರಿಯೆ ಅಂತ reproduction. Each and every organism shows this character. Why they show the characteristic? Because ಅವು ಭೂಮಿಯ ಮೇಲೆ ಬದುಕಬೇಕು, ತಮ್ಮ ಸಂತತಿಯನ್ನು ಮುಂದುವರಿಸಬೇಕು. ಯಾವ ಜೀವಿ ಇದನ್ನ ಕರೆಕ್ಟ್ ಆಗಿ ನಡೆಸ್ತದ ಆ ಜೀವಿ ಮಾತ್ರ ಭೂಮಿಯ ಮೇಲೆ ಬದುಕುಳಿತದೆ. ಯಾವ ಜೀವಿ ಇದನ್ನ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಡೆಸೋದಿಲ್ವೋ, ಫಾರ್ ಎಕ್ಸಾಂಪಲ್ ಡೈನಾಸೋರ್ಸ್ ತಮ್ಮ ರಿಪ್ರೊಡಕ್ಷನ್ ಬಗ್ಗೆ ಥಿಂಕ್ ಮಾಡಲಿಲ್ಲ. ಕೇವಲ ಬೆಳವಣಿಗೆಗೋಸ್ಕರ ತಿಂತ ಹೋದ್ವು. ಹೆಂಗ್ ತಿಂತ ಹೋದ್ವು ಅಂದ್ರೆ, ಒಂದು ಡೈನಾಸರ್ ಇನ್ನೊಂದು ಡೈನಾಸರ್ ತಿನ್ನೋ ಮಟ್ಟಿಗೆ ಕ್ರೂರವಾಗಿಬಿಟ್ವು. ಹಂಗಾದ್ರೆ ಒಂದು ಡೈನಾಸರ್ ಇನ್ನೊಂದು ಡೈನಾಸರ್ ಜೊತೆ ಹೋರಾಡಿ ತಮ್ಮ ಸಂತತಿಯನ್ನೇ ಅಳೆದು ಹೋಯ್ತು. ಅವು ಏನಾದ್ರೂ ಸ್ವಲ್ಪ ತಲೆ ನಡೆಸಿ ವಿಚಾರ ಮಾಡಿದ್ದೆ ಆದ್ರೆ, ನಾವು ಹಿಂಗೆ ಮಾಡ್ತಾ ಹೋದ್ರೆ ನಮ್ಮ ಸಂತತಿ ಅಳೆದು ಹೋಗ್ತದೋ, ನಾವು ಸಂತಾನೋತ್ಪತ್ತಿ ಕಡೆನೂ ಸ್ವಲ್ಪ ಗಮನ ಹರಿಸಬೇಕು ಅಂತ ತಿಳ್ಕೊಂಡಿದ್ರೆ ಅವು ಭೂಮಿ ಮೇಲೆ ಇವತ್ತು ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಬಟ್ ದೇ ಆರ್ ಎಕ್ಸ್ಟಿಂಕ್ಟ್, ಅಳೆದು ಹೋಗಿದ್ದವು ಭೂಮಿ ಮೇಲಿಂದ. ಯಾಕಂದ್ರೆ ಅವ್ರು ರಿಪ್ರೊಡಕ್ಷನ್ ಬಗ್ಗೆ ಥಿಂಕ್ ಮಾಡಿಲ್ಲ. ಅದಕ್ಕೆ ರಿಪ್ರೊಡಕ್ಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಆರ್ಗಾನಿಸಮ್. ವಾಟ್ ಎವರ್ ದ ಲಿವಿಂಗ್ ಆರ್ಗಾನಿಸಮ್ ಅಂಡರ್ಗೋ ಅ ರಿಪ್ರೊಡಕ್ಷನ್, ದೇ ಸ್ಟೇ ಆನ್ ದಿಸ್ ವರ್ಲ್ಡ್. ಅವು ಬದುಕ್ತಾವ, ದೇ ಕಂಟಿನ್ಯೂ ದೇರ್ ಜನರೇಷನ್. ಅವುಗಳ ಸಂತತಿ ಏನ್ ಮಾಡ್ತಾವ? ಮುಂದುವರಿಸ್ತಾವ. ದೇ ಕಂಟಿನ್ಯೂ ದೇರ್ generation. That's why important. That's why reproduction is a very important characteristic. Each and every organism undergo a reproduction. In reproduction, again we are going to study. We already studied what? Sexual reproduction. Sexual reproduction. Then asexual reproduction. Asexual reproduction. These are the two types of reproduction. Then in sexual reproduction, male and female gametes fuse and fertilize to give a new offspring. That's called as a sexual reproduction. In asexual reproduction is also called as a vegetative reproduction. ಕಾಯಿಜ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿತೀವಿ ನಾವು. Vegetative reproduction. Asexual reproduction is also called as a vegetative reproduction because at the time of a reproduction, for a reproduction they use their own body cell. Or a part of a body. ಅವುಗಳ ದೇಹದ ಒಂದು ಭಾಗವನ್ನ ಅಥವಾ ಒಂದು ಜೀವಕೋಶವನ್ನ, ಜೀವಿಗಳು ತಮ್ಮ ದೇಹದ ಒಂದು ಭಾಗವನ್ನ ಅಥವಾ ಒಂದು ಜೀವಕೋಶವನ್ನ ಬಳಸಿಕೊಂಡು ಸಂತಾನೋತ್ಪತ್ತಿಯನ್ನು ನಡೆಸ್ತವ. ಅಂತಹ ಸಂತಾನೋತ್ಪತ್ತಿಯನ್ನು ನಾವೇನ್ ಕರಿತೀವಿ ಅಂದ್ರೆ asexual reproduction. For example, some plants undergo asexual reproduction by forming buds, by forming spores.
by forming some plants undergo reproduction with the help of stems, leaves, roots. ಹೌದಾ? ಏನೋ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಕಾಯಜ ರೀತಿಯ ಸಂತಾನೋತ್ಪತ್ತಿ, ತುಂಡರಿಕೆ, ಆಮೇಲೆ ಇಂಥವು ಹಲವಾರು ಬರ್ತಾವ. ರೆಡ್ಯೂಸ್ಡ್ ಸಿಲೆಬಸ್ ಅಲ್ಲಿ ನೀವು ಸ್ಟಡಿ ಮಾಡಲಿಲ್ಲ 10th ಸ್ಟ್ಯಾಂಡರ್ಡ್ 30% ನಿಮ್ಮ ಸಿಲೆಬಸ್ ಮಾಡ್ತಾನೆ ರೆಡ್ಯೂಸ್ ಮಾಡಿದ್ರು, ಅದ್ರಲ್ಲಿ ಇರ್ತದು ಯಾವುದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ, ಅಸೆಕ್ಸುವಲ್ ರಿಪ್ರೊಡಕ್ಷನ್. ಅಸೆಕ್ಸುವಲ್ ರಿಪ್ರೊಡಕ್ಷನ್ ಅಲ್ಲಿ ಜೀವಿಗಳು ತಮ್ಮ ದೇಹದ ಒಂದು ಭಾಗದಿಂದ ಅಥವಾ ಒಂದು ಕೋಶದಿಂದ ಸಂತಾನೋತ್ಪತ್ತಿಯನ್ನು ನಡೆಸ್ತಾವ. ಅವುಗಳಲ್ಲಿ ಕೆಲವು ಏನಾಗ್ತಾವ ಅಂದ್ರೆ ಮಗ್ಗುವಿಕೆ, ಕೆಲವು ವಿತರಣೆಗೆ ಒಳಗಾಗ್ತಾವ, ಕೆಲವು ಬಹು ವಿತರಣೆಗೆ ಒಳಗಾಗ್ತಾವ, ಕೆಲವು ಮಗುವಿಕೆಗೆ ಒಳಗಾಗ್ತಾವ, ಕೆಲವು ತುಂಡರಿಕೆಗೆ ಒಳಗಾಗ್ತಾವ, ಇನ್ನು ಕೆಲವು ಕಾಂಡದ ಮೂಲಕ ಸಂತಾನೋತ್ಪತ್ತಿ ನಡೆಸ್ತಾವ, ಬೇರಿನ ಮೂಲಕ ಸಂತಾನೋತ್ಪತ್ತಿ ನಡೆಸ್ತಾವ, ಎಲೆಯ ಮೂಲಕ ಸಂತಾನೋತ್ಪತ್ತಿ ನಡೆಸ್ತಾವ. ಇಂತಹ ಸಂತಾನೋತ್ಪತ್ತಿ ನಡೆಸುವಂತ ಎಲ್ಲಾ ವಿಧಗಳು ಏನಪ್ಪಾ ಅಂದ್ರೆ these are asexual reproduction. By forming the buds, by forming the spores, with the help of stem, with the help of root, with the help of leaf, they undergo reproduction. This type of reproduction is called as a vegetative reproduction in lower organisms. In lower organisms, like this type of reproduction occurs. And whatever the higher ಮೇಲೆ ಬೆಳವಣಿಗೆ ಹೊಂದಿದಂತ ಜೀವಿಗಳು ಅಂತ ಏನು ಕೇಳ್ತೀವಲ್ಲ, ಅವುಗಳಲ್ಲೆಲ್ಲ ಏನಾಗ್ತದೆ ಅಂದ್ರೆ ಸೆಕ್ಸುವಲ್ ರಿಪ್ರೊಡಕ್ಷನ್, ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ, ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗ ಮತ್ತು ನಿಷೇಚನ, ಗಂಡು ಮತ್ತು ಮೇಲ್ ಅಂಡ್ ಫಿಮೇಲ್ ಗೆಮೆಟ್ಸ್, ಫ್ಯೂಷನ್ ಅಂಡ್ ಫರ್ಟಿಲೈಸೇಷನ್, ಫ್ಯೂಷನ್ and fertilization. It's called as a reproduction. It's called as a reproduction. Okay. Then sexual reproduction, whatever the organisms undergo, we discuss. For example, human beings, some plants, they undergo sexual reproduction, and asexual reproduction also. For example, bacteria undergo asexual reproduction. Then amoeba, asexual reproduction. Then, for example, sugar cane, potato, then sponges, then Spirogyra. These all undergo asexual reproduction. These all undergo asexual reproduction. Okay. Again, we have to discuss because in second year some content is there about sexual reproduction and asexual reproduction. Okay. This is the second characteristics of living organism. First characteristic growth. Second characteristic reproduction. Third characteristic is metabolism. Third one, which one? Metabolism. Now we are going to discuss about metabolism. In Kannada it's called as a ಚಯಾಪಚಯ ಕ್ರಿಯೆಗಳು. ಚಯಾಪಚಯ ಕ್ರಿಯೆಗಳು. What are the metabolic activities? Respiration is a metabolic activity. Digestion is a metabolic activity. Excretion is a metabolic activity. Transportation is a metabolic activity. ಹೌದಾ? ಸೇವನೆ, ಜೀವಕ್ರಿಯೆ, ವಿಸರ್ಜನೆ, ಸಾಗಾಣಿಕೆ, ಉಸಿರಾಟ, ರೆಸ್ಪಿರೇಷನ್, ಇವೆಲ್ಲ ಏನಪ್ಪಾ ಅಂದ್ರೆ ಮೆಟಾಬಾಲಿಕ್ ಆಕ್ಟಿವಿಟೀಸ್. ಮ್ಯಾಕ್ಸಿಮಮ್ ಇನ್ ಮೆಟಾಬಾಲಿಕ್ ಆಕ್ಟಿವಿಟಿ, the chemicals, our body is made up of carbon, nitrogen, oxygen and hydrogen. ನಮ್ಮ ದೇಹ ಯಾವುದರಿಂದ ಆಗಿದೆ? ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಮತ್ತು ಹೈಡ್ರೋಜನ್ ಗಳಿಂದ ಆಗಿದೆ. ಹಾಗಾದ್ರೆ ಇವುಗಳ ಸಂಯುಕ್ತಗಳನ್ನ ನಾವು ಬಯೋಮಾಲಿಕ್ಯೂಲ್ಸ್ ಅಂತ ಕರಿತೀವಿ, ಜೈವಿಕ ಘಟಕಗಳು. ಇವುಗಳನ್ನ ಏನ್ ಕರಿತೀವಿ? ಜೈವಿಕ ಘಟಕಗಳು, ಬಯೋಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಬಯೋಮಾಲಿಕ್ಯೂಲ್ಸ್ undergo what? Metabolic reactions. ಚಯಾಪಚಯ ಕ್ರಿಯೆಗಳಿಗೆ ಒಳಗಾಗ್ತವ. ಅಂದ್ರೆ ಕೆಲವು ರಾಸಾಯನಿಕ ಕ್ರಿಯೆಗಳಿಗೆ ಒಳಗಾಗ್ತವ. ರಾಸಾಯನಿಕ ಕ್ರಿಯೆಗೆ ಒಳಗಾಗೋದ್ರ ತಿಂದಂತ ಆಹಾರ ಸಂಕೀರ್ಣವಾದ ಘಟಕವನ್ನು ಹೊಂದಿರ್ತದೆ. ಇಟ್ಸ್ ಅ ಕಾಂಪ್ಲೆಕ್ಸ್ ಫಾರ್ಮ್. ಇಟ್ ಟರ್ನ್ಸ್ ಇಂಟು ಸಿಂಪಲ್ ಫಾರ್ಮ್. ಇಟ್ಸ್ ಆಲ್ಸೋ ಮೆಟಬಾಲಿಸಮ್. Whenever we respire, at the time of respiration we take inside oxygen, we give out carbon dioxide. That oxygen is used to produce energy with the help of respiration reaction. Glucose reacts with oxygen and gives a carbon dioxide and water in the form of energy. Whatever the energy is produced, that energy is used to our several activities. That's why metabolism is very important characteristic of living organism. Whatever the organism shows a metabolic activity, that's a living organism. That's a living, because metabolic activity is not only respiration, it's not only digestion, it's not only excretion, not only transportation. It considers source of energy for whole body. It considers a source of energy for whole. ದೇಹದ ಪ್ರತಿಯೊಂದು ಘಟಕಕ್ಕೆ ಶಕ್ತಿಯನ್ನು ಕೊಡುವಂತ, ನಾವು ಮಾಡುವಂತ ಪ್ರತಿಯೊಂದು ಚಟುವಟಿಕೆಗೆ ಶಕ್ತಿಯನ್ನು ಕೊಡುವಂತ ಕೆಲಸ ಯಾವ್ದು ಮಾಡ್ತದ ಅಂದ್ರೆ ಮೆಟಾಬಾಲಿಸಮ್. Metabolism. That's it's a very important. It's a very important. Our body, whatever the gets energy with the help of a food, with the help of oxygen, because of a metabolism. And in some organism,
metabolic activity is very lower level. In some organism, metabolic activity is at very higher level. For example, if we take amoeba, a single cell performs all metabolic activities. A very small amount of enzymes, chemicals. Enzymes, those are some chemicals. One or two enzymes are produced in a amoeba. They help to digest the fatty acids and some carbohydrates. Fatty acids in some form of carbohydrates. Not more than that. They cannot digest the complex food items. But if we take a human beings, okay, we are capable to digest the proteins also, carbohydrates also, lipids also, fats also. Different things we can able to digest. Why? Because a maximum number of enzymes starting from mouth, salivary gland produce a enzyme amylase turns makes a maltase into maltose. Like that, several enzymes are produced in our digestive system. Those are all enzymes are chemicals. They help to convert complex food items into simple food items. ಸಂಕೀರ್ಣವಾದ ಆಹಾರ ಪದಾರ್ಥಗಳನ್ನು ಸರಳವಾದ ಆಹಾರ ಪದಾರ್ಥಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಯಾವ ಎಂಜೈಮ್ಗಳು ನಮ್ಮ ದೇಹದ. So that's called as a metabolism. It's a part of a metabolism. The producing of enzymes, it's called as a metabolism. Maximum in higher level of organism, enzymes are produced more. In lower level of organism, enzymes produce less. That's why lower level of a metabolism, higher level of a metabolism. Okay, this much we discussed about metabolism. Now we are going to discuss another one thing: ability to sense their surrounding. Ability to sense their surrounding or environment. Ability to sense surrounding or environment. It is called as a ರೆಸ್ಪಾನ್ಸ್ ಅಂಡ್ ಸ್ಟಿಮ್ಯುಲಿ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ನಮ್ಮ ಪರಿಸರವನ್ನ ನಾವು ಗ್ರಹಿಸ್ತಾ ಇದ್ದೀವಿ ಅಂದ್ರೆ ಏನು? ನಾವು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ದ ಎಬಿಲಿಟಿ ಟು ಸೆನ್ಸ್ ಅ ಸರೌಂಡಿಂಗ್ ಆರ್ ಎನ್ವೈರನ್ಮೆಂಟ್, ಇಟ್ ಈಸ್ ಆಲ್ಸೋ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಆರ್ಗನಿಸಮ್. ನಾನ್ ಲಿವಿಂಗ್ ಥಿಂಗ್ಸ್ ಕೆನಾಟ್ grow, non-living things cannot reproduce, non-living things cannot exhibit a characteristic of a metabolism, non-living things cannot exhibit a characteristic of a response and stimuli. ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ ಗಳನ್ನ ತೋರಿಸ್ಕೊಡೋದಿಲ್ಲ ಯಾವುದು? ನಾನ್ ಲಿವಿಂಗ್ ಥಿಂಗ್. ನಿಮ್ಗೆ ಅನ್ಸ್ಬೋದು, ಸರ್ ಒಂದು ಕಟ್ಟಿಗೆ ತಗೊಂಡು ನಾವು ನೀರಲ್ಲಿ ಹಾಕ್ತೀವಿ, ಅದು ದಪ್ಪ ಆಗ್ತದಲ್ರಿ. ಹಂಗಾದ್ರೆ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ಮಾಸ್ ಇಟ್ಸ್ ಕಾಲ್ಡ್ ಎಸ್ ಅ ಗ್ರೋತ್ ಅಂತ ಹೇಳಿದಿರಾ. ಹಂಗಾದ್ರೆ ಆ ಕಟ್ಟಿಗೆ ಗ್ರೋತ್ ಒಳಗಾಯ್ತು ಅಂತ ನೀವು ಹೇಳ್ಬಹುದಲ್ಲ? ಇಲ್ಲ, ಇಟ್ಸ್ ನಾನ್ ಲಿವಿಂಗ್. ಅದು ನಿಮ್ಗೆ ಏನ್ ಅನ್ಸ್ಬೋದು, ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ದ ಮಾಸ್ ಅಂದ್ರೆ ಸರ್ ಗ್ರೋತ್ ಆಗಿರೋದ್ರೆ ಅದು ಮೆಟಬಾಲಿಸಮ್ ತೋರಿಸ್ಕೊಡ್ಬೇಕು. ಮೆಟಬಾಲಿಸಮ್ ತೋರಿಸ್ಕೊಡ್ತದ? ನೋಡೋಣ, ಆಹಾರವನ್ನು ಜೀರ್ಣಿಸಿ ರೆಸ್ಪಾನ್ಸ್ ಅಂಡ್ ಸ್ಟಿಮ್ಯುಲಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅಬಿಲಿಟಿ ಟು ಸೆನ್ಸ್ ಸರೌಂಡಿಂಗ್ ಆರ್ ಎನ್ವೈರನ್ಮೆಂಟ್, it is a characteristic of living organism, it is not a characteristic of non-living organisms ಅಂತ ಹೇಳಿದೆ. For example, plants, animals, microbes, fungi, these all organisms shows a response and stimuli. ಪ್ರತಿಯೊಂದು ಜೀವಿನೂ ಏನ್ ಮಾಡ್ತದೆ, ಯಾವುದು ಸಜೀವಿ ಅಂತ ಕರಿತೀವಿ, ಅದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು, ಪರಾವರ್ತನೆಯನ್ನು ತೋರ್ಪಡಿಸುವಂತ ಕೆಲಸ ಮಾಡ್ತದೆ. ಏನ್ ಮಾಡ್ತದೆ? ಯಾಕಂದ್ರೆ ಪ್ರತಿಯೊಂದರಲ್ಲೂ ಅವುಗಳದ್ದೇ ಆದ ಮಟ್ಟದಲ್ಲಿ ಏನಾಗಿದೆ ಅಂದ್ರೆ ನರವ್ಯೂಹ ಬೆಳವಣಿಗೆ ಆಗಿದೆ. ಅಂದ್ರೆ ದ ಎಬಿಲಿಟಿ ಟು ಸೆನ್ಸ್ ದೇರ್ ಸರೌಂಡಿಂಗ್ ಆರ್ ದ ಎಬಿಲಿಟಿ ಟು ಸೆನ್ಸ್ ದೇರ್ ಎನ್ವೈರನ್ಮೆಂಟ್. ಓಕೆ, ಇನ್ ದ ಪ್ಲಾಂಟ್ಸ್, ಅನಿಮಲ್ಸ್, ಫಂಗೈ, ಮೈಕ್ರೋಬ್ಸ್, ದೀಸ್ ಆಲ್ shows a characteristic of response and stimuli. Okay, if we take animals, they sense their surrounding or they sense their environment with the help of a sense organs. ನಮ್ಮ ದೇಹದಲ್ಲಿ ಪಂಚೇಂದ್ರಿಯಗಳು ಅಂತ ಬರ್ತಾವೆ: ಕಣ್ಣು, ಕಿವಿ, ಮೂಗು, ನಾಲಿಗೆ. ಇವುಗಳ ಮೂಲಕ ನಮ್ಮ ಪರಿಸರವನ್ನು ಗ್ರಹಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇವುಗಳ ಮೂಲಕ we ability to response to our surrounding with the help of our sense organs. Like that only plants also, we discussed in 10th standard geotrophism, phototrophism, hydrotrophism, chemotrophism.
These are all are response and stimuli. These are all ಸಸ್ಯಗಳು ಏನು ಮಾಡ್ತಾವೆ ಅಂದರೆ ರಾಸಾಯನಿಕ ಅನುವರ್ತನೆ, ದ್ವಿತೀಯ ಅನುವರ್ತನೆ, ಜಲಾನುವರ್ತನೆ ಅಂತ ತೋರಿಸ್ತಾವಂತ ನಾವು ಈಗಾಗಲೇ ಏನು ಮಾಡಿದ್ದೀವಿ ಅಂದರೆ ಅಧ್ಯಯನವನ್ನು ಮಾಡಿದ್ದೀವಿ. ಓಕೆ, ಇನ್ನು ಅಬಿಲಿಟಿ ಟು ಸೆನ್ಸ್ ಸರೌಂಡಿಂಗ್ ಆರ್ ಎನ್ವೈರನ್ಮೆಂಟಲ್ಲಿ only human beings and some other organisms, they have a capacity to self-consciousness. This is also one part of a response and stimuli. Okay, whatever occurs in our environment, okay, according to that environment, changes occurs in our body, means that's a self-consciousness. Sometime when we undergo a incidents like accident, ಕೆಲವು ಸಲ ಅಪಘಾತಗಳು ಸಂಭವಿಸಿದಾಗ ನಾವು ಅಪಘಾತಗಳಲ್ಲಿ ಏನಾಗ್ತದೆ ಅಂದ್ರೆ ತಲೆಗೆ ಪೆಟ್ಟು ಬೀಳ್ತದೆ. ತಲೆಗೆ ಪೆಟ್ಟು ಬಿದ್ದಾಗ ಮನುಷ್ಯ ಮಾತಾಡೋದು, ರೆಸ್ಪಾನ್ಸ್ ಮಾಡೋದು, ರೆಸ್ಪಾನ್ಸ್ ಸ್ಟಿಮ್ಯುಲಿ ಈ ಕ್ಯಾರೆಕ್ಟರಿಸ್ಟಿಕ್ ಅನ್ನು ಕಳ್ಕೊಂಡಾಗ ಅವ್ನು ನಾನ್ ಲಿವಿಂಗ್ ಅಂತ ಪರಿಗಣಿಸ್ಬೇಕಾ? For example, what self-consciousness is also one characteristic of a living organism. Self-consciousness is also one characteristic of a living organism. ಜೀವಿ ಸೂಕ್ತ ಪ್ರಜ್ಞಾವಸ್ಥೆಯಲ್ಲಿ ಇದೆಯೋ ಇಲ್ವೋ ಅನ್ನೋದು ಕೂಡ ಒಂದು ಕ್ಯಾರೆಕ್ಟರಿಸ್ಟಿಕ್ ಆಗ್ತದೆ. ಹಂಗಾದ್ರೆ ಇದರ ಬಗ್ಗೆ ಸೆಲ್ಫ್ ಕಾನ್ಶಿಯಸ್ನೆಸ್ ಬಗ್ಗೆ ನೀವು ಹೈಯರ್ ಕ್ಲಾಸ್ ಯಾವಾಗ MBBS, BAMS ಇದ್ರ ಗೊತ್ತಿರ. ಹಂಗಾದ್ರೆ ಸರ್ ಏನೋ ಮೆಂಟಲಿ ಅವ್ನು ಡೆಡ್ ಇದಾನ, ಮೆಂಟಲಿ ಡೆಡ್ ಇದ್ರೆ ಅವ್ನು ನಾನ್ ಲಿವಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಲಿವಿಂಗ್ ನಾನ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ ಇದೆ. ಮೆಂಟಲಿ ಡೆಡ್ ಇದಾನಂದ್ರೆ he not exhibits a characteristic of self consciousness, then he not exhibits a characteristic of self consciousness, then he is non living. We doesn't consider as a non living. Why we not consider him as a non living? You discuss it in a further study. ನಿಮ್ಮ ಹೈಯರ್ ಕ್ಲಾಸ್ಗಳಲ್ಲಿ ನೀವೇನು ಮಾಡ್ತೀರಿ ಅಂದರೆ ಅವ್ನು ಯಾಕೆ ನಾವು ಏನಪ್ಪ ಅಂದರೆ ಅಜೀವಿ, ಸಜೀವಿ, ನಿರ್ಜೀವಿ ಅಂತ ಪರಿಗಣಿಸೋದಿಲ್ಲ ಅನ್ನೋದನ್ನು ನೀವು ಹೈಯರ್ ಕ್ಲಾಸಲ್ಲಿ ಏನು ಮಾಡ್ತೀರಿ ಅಂದರೆ ಅಧ್ಯಯನ ಮಾಡ್ತೀರಿ. ಹಂಗಾದ್ರೆ ಸೆಲ್ಫ್ ಕಾನ್ಶಿಯಸ್ನೆಸ್ ಕೂಡ ಒಂದೇನಪ್ಪ ಅಂದರೆ ಇಟ್ಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆರ್ಗನಿಸಮ್. ಇಟ್ಸ್ ವೆರಿ ವೆಲ್ ಡೆವಲಪ್ಡ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸಮ್ ಆರ್ಗನಿಸಮ್ಸ್ ಆಲ್ಸೋ ದೇ ಎಕ್ಸ್ಪ್ರೆಸ್ ದೇರ್ ಸೆಲ್ಫ್ ಕಾನ್ಶಿಯಸ್ನೆಸ್. ದೇ ಹ್ಯಾವ್ ability to grasp environment, grasp changes in the environment, and according to their environment they show the response and stimuli. ಹೌದಾ? ಇಷ್ಟು ಏನಪ್ಪ ಅಂದರೆ ಹೌದಾ ಮುಖ್ಯವಾದ 4 ಗುಣಲಕ್ಷಣಗಳನ್ನ ಅಭ್ಯಾಸ ಮಾಡಿದ್ವಿ. ಇವತ್ತು ರಿಪ್ರೊಡಕ್ಷನ್, ಮೆಟಾಬಲಿಸಮ್, ಅಬಿಲಿಟಿ ಟು ಸೆನ್ಸ್ ಎನ್ವೈರನ್ಮೆಂಟ್ ಆರ್ ಸರೌಂಡಿಂಗ್. ಇಟ್ಸ್ ಕಾಲ್ಡ್ ಆಸ್ ಅ ರೆಸ್ಪಾನ್ಸ್ ಅಂಡ್ ಸ್ಟಿಮ್ಯುಲಿ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಹೌದಾ? ಈ 4 ಕ್ಯಾರೆಕ್ಟರಿಸ್ಟಿಕ್ಗಳನ್ನ ನಾವೇನು ಮಾಡಿದ್ವಿ ಅಂದರೆ ಅಧ್ಯಯನ ಮಾಡಿದ್ವಿ. ಆದಷ್ಟು ನಿಮ್ಗೆ ಎಲ್ಲೆಲ್ಲಿ ಸ್ವಲ್ಪ ಡಿಫಿಕಲ್ಟ್ ವರ್ಡ್ಸು ಇಂಥವೇ ಇರ್ತಾವಲ್ಲ ಅಂಥವುಗಳನ್ನ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗ್ರಿ. ಹೌದಾ? ಆಮೇಲೆ ಸರ್ ಲೈವ್ ಕ್ಲಾಸ್ ಸ್ಟಾರ್ಟ್ ಮಾಡ್ರಿ ಅಂತ ಕೆಲವು ಜನ ಕೇಳ್ತಾ ಇದ್ರೆ ಒಂದು ಸ್ವಲ್ಪ ನನಗೆ ಇದ್ರ ಮೇಲೆ ಗ್ರಿಪ್ ಸಿಗಬೇಕಾಗಿದೆ. ಫ್ಲೂಯೆನ್ಸಿ ಕಟ್ ಆಗಿದೆ ಇಂಗ್ಲೀಷ್ ಮೀಡಿಯಮ್ದು. ಆ ಫ್ಲೂಯೆನ್ಸಿ ಬರೋವರೆಗೂ ಒಂದು ಸ್ವಲ್ಪ ಹೌದಾ ಬಂದಮೇಲೆ ನಾನು ಲೈವ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ. ಹೌದಾ? ನಿಮ್ಮ ಫೀಡ್ಬ್ಯಾಕು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಹೇಗಾಗಿದೆ ಕ್ಲಾಸ್ಗಳನ್ನು ಹೇಳ್ತಾ ಇರ್ರಿ. ಹೌದಾ? ಆಲ್ರೆಡಿ ಕೆಮಿಸ್ಟ್ರಿನ ಡಿಸ್ಕಸ್ ಮಾಡಿದೆ. ಇವತ್ತು ಬಯಾಲಜಿ ಕ್ಲಾಸ್ನ ಹಾಕಿದ್ದೀನಿ. ನಾಳೆ ಫಿಸಿಕ್ಸ್, ಎನಿ ಕಾನ್ಸೆಪ್ಟ್ ಆಫ್ ಫಿಸಿಕ್ಸ್ ತಗೊಂಡು ಹೇಳುವಂಥ ಕೆಲಸ ಮಾಡ್ತೀನಿ. ಹೌದಾ? ನಾನು ಮೊದಲು ಈ ಚಾಪ್ಟರ್ಸ್ಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವು ಬೇಸಿಕ್ ವರ್ಡ್ಸ್ ಬರ್ತಾವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಪ್ಪ ಅಂದರೆ ನಾವು ಬಯಾಲಜಿಯನ್ನು ಸ್ಟಡಿ ಮಾಡೋದಿದ್ದೀವಿ ಅಂದರೆ ಕೆಲವು ಡೆಫಿನೇಷನ್ಸ್ ಏನು ಯೂನಿಸೆಲ್ಯುಲರು, ಮಲ್ಟಿಸೆಲ್ಯುಲರು, ಲಿವಿಂಗ್, ನಾನ್ ಲಿವಿಂಗ್, ರಿಪ್ರೊಡಕ್ಷನ್ ಅಂದ್ರೆ ಏನು, ಅದು ಇಂಥವೇನು ಬೇಸಿಕ್ ಇದಲ್ಲ ಇಂಥವನ್ನಷ್ಟು ಡೆಫಿನೇಷನ್ ಕೊಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಇನ್ನೂ ಇಂಪಾರ್ಟೆಂಟ್ ಆಗ್ತಿತ್ತು. ಅದು ಚಾಪ್ಟರ್ ಡಿಸ್ಕಸ್ ಮಾಡ್ತಾನೆ ಹೋಗೋಣ. ಏನು ಹಂಗೇನಾದರೂ ಇದ್ರೆ ಮತ್ತೆ ವಿಶೇಷವಾದ ವಿಡಿಯೋ ಅಂತ ಮಿಡಲ್ ಹಾಕ್ತಾ ಇರ್ತೀನಿ. ಆದರೆ ಇದು ಮಾತ್ರ ಕಂಟಿನ್ಯೂ ಆಗ್ತಾ ಇರ್ತೀನಿ. ಸರಿನಾ? ಆಮೇಲೆ ನಾನು ಹೇಳಿದ್ನಲ್ಲ ಕೆಮಿಸ್ಟ್ರಿ ಭಾಳಷ್ಟು ಜನ ಏನು ಮಾಡ್ತೀರಂದ್ರೆ ಹೇಳುವಾಗ ಅದು ಈಸಿ ಆಗ್ತದೆ. ಫಾರ್ಮುಲಾ, ಕೆಮಿಕಲ್ ಫಾರ್ಮುಲಾ. ನಾನು ಅಲ್ಕಿನೋ ಅಲ್ಕೈನ್ಗಳನ್ನು ಹೇಳೋದಿನಿ. ನೆಕ್ಸ್ಟ್ ಕ್ಲಾಸಲ್ಲೇ ನೊಮೆನ್ಕಲ್ಚರ್ ಹೇಳಿದ್ದೀನಿ. ವೆರಿ ಇಂಪಾರ್ಟೆಂಟ್. ಅವುಗಳನ್ನು ಹೆಸರಿಸುವಂಥ ವಿಧಾನ ನೀವು 10th ಸ್ಟ್ಯಾಂಡರ್ಡ್ ಅಭ್ಯಾಸ ಮಾಡಿಲ್ಲ ಅಂತ. ಹಾಗಾದರೆ ಅಂತಹ ವೇಳೆ ಪೆನ್ನು ಪೇಪರ್ ಹಿಡ್ಕೊಂಡು ಆ ವಿಡಿಯೋ ನೋಡ್ತಾ ನೋಟ್ ಡೌನ್ ಮಾಡಿಕೊಂಡು ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಅಂಥವನ್ನು ಕೇಳೋದು. ಹೌದಾ? ಒಂದು ಸ್ವಲ್ಪ ಏನಪ್ಪ ಅಂದರೆ ನೀವೇನು 8th 9th 10th ಸ್ಟಡಿ ಮಾಡಿದ್ರೆ ಅದೇ ರಿಪೀಟ್ ಆಗ್ತದೆ. ಅದಕ್ಕಿಂತ ಒಂದು ಸ್ವಲ್ಪ ಲೆವೆಲ್ ಹೈ ಇರ್ತದೆ ಅಷ್ಟೇ. ಸರಿನಾ? ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.